Divine Grace Igniter. ಮದರ್ ತೆರೆಸಾ ಅವರ ಜೀವನ ಚರಿತ್ರೆಯ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಮದರ್ ತೆರೆಸಾ ಅವರು 1910 ಆಗಸ್ಟ್ 26 ಅಲ್ಬೇನಿಯಾದ ಅಂದರೆ ಈಗಿನ ಮೆಸಿಡೋನಿಯಾದ ಸ್ಕೋಪ್ಜೆ ನಗರದಲ್ಲಿ ಜನಿಸಿದರು. ಅವರ ಮೊದಲ ಹೆಸರು ಆಗ್ನೆಸ್ ಗೋಂಕ್ಷಾ ಬುಜಾಕ್ಸಿ. ಅವರು ಬಾಲ್ಯದಿಂದಲೇ ಧಾರ್ಮಿಕ ಮತ್ತು ದೀನ ದಲಿತರ ಸೇವಾ ಮನೋಭಾವವನ್ನು ಹೊಂದಿದ್ದವರು. ತಮ್ಮ 18ನೇ ವಯಸ್ಸಿನಲ್ಲಿ ಅವರು ಐರ್ಲೆಂಡ್ನ ಲೊರೆಟೋ ಸಿಸ್ಟರ್ಸ್ ಎಂಬ ಸನ್ಯಾಸಿಯರ ಸಮುದಾಯವನ್ನು ಸೇರಿಕೊಂಡರು. ಅಲ್ಲಿ ತಮ್ಮ ಹೆಸರನ್ನು ತೆರೆಸಾ ಎಂದು ಬದಲಾಯಿಸಿಕೊಂಡರು. ಭಾರತಕ್ಕೆ ಆಗಮನ ಮತ್ತು ಸೇವಾ ಕಾರ್ಯಗಳು. ಮದರ್ ತೆರೆಸಾರವರು 1929 ಭಾರತಕ್ಕೆ ಬಂದರು. ಕಲ್ಕತ್ತಾದ ಅಂದರೆ ಇಂದಿನ ಕೋಲ್ಕತ್ತಾದ ಸೆಂಟ್ ಮೇರೀಸ್ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು. ಆದರೆ 1946 ಬಡತನ ಮತ್ತು ರೋಗದಿಂದ ಬಳಲುತ್ತಿದ್ದವರನ್ನು ನೋಡಿ ಅವರ ಮನಸ್ಸು ಕಲಕಿ ಹೋಯಿತು. ಅವರು ಶ್ರೀಮಂತ ಜೀವನವನ್ನು ತ್ಯಜಿಸಿ ಬಡವರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ನಿರ್ಧರಿಸಿದರು. ಇದಕ್ಕಾಗಿ ಅವರಿಗೆ ಕರೆ ಬಂದಿತು ಎಂದು ಅವರು ನಂಬಿದ್ದರು. ಮಿಷನರೀಸ್ ಆಫ್ ಚಾರಿಟಿ ಸ್ಥಾಪನೆ. 1950 ಮದರ್ ತೆರೆಸಾ ಅವರು ಮಿಷನರೀಸ್ ಆಫ್ ಚಾರಿಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಬಡವರು, ರೋಗಿಗಳು, ಅನಾಥರು, ಕುಷ್ಠರೋಗಿಗಳು ಮತ್ತು ಮರಣಶಯ್ಯೆಯಲ್ಲಿರುವವರ ಸೇವೆ ಮಾಡುವುದು. ಈ ಸಂಸ್ಥೆಯು ಅಲ್ಪ ಸಮಯದಲ್ಲಿಯೇ ಭಾರತದಾದ್ಯಂತ ಮತ್ತು ನಂತರ ಜಗತ್ತಿನಾದ್ಯಂತ ವಿಸ್ತರಿಸಿತು. ಮದರ್ ತೆರೆಸಾ ಅವರು ಬಡವರ ಸೇವೆಗಾಗಿ ನಿರ್ಮಲ ಹೃದಯ ಮತ್ತು ಶಾಂತಿನಗರಗಳಂತಹ ಆಶ್ರಮಗಳನ್ನು ಸ್ಥಾಪಿಸಿದರು. ಇಲ್ಲಿ ಯಾವುದೇ ಜಾತಿ, ಧರ್ಮ ಮತ್ತು ರಾಷ್ಟ್ರದ ಭೇದವಿಲ್ಲದೆ ಎಲ್ಲರಿಗೂ ಸೇವೆ ನೀಡಲಾಗುತ್ತಿತ್ತು. ಅಂತಾರಾಷ್ಟ್ರೀಯ ಗೌರವ. ಮದರ್ ತೆರೆಸಾ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಅವರಿಗೆ 1979 ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಯಿತು. ಪ್ರಶಸ್ತಿಯ ಮೊತ್ತವನ್ನು ಬಡವರ ಸೇವೆಗೆ ಬಳಸಲು ನೀಡುವಂತೆ ಅವರು ವಿನಂತಿಸಿದರು. 1980 ಭಾರತ ಸರ್ಕಾರವು ಅವರಿಗೆ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಮದರ್ ತೆರೆಸಾ ರವರು 1997 ಸೆಪ್ಟೆಂಬರ್ 5 ಕೋಲ್ಕತ್ತಾದಲ್ಲಿ ನಿಧನರಾದರು. ಅವರ ಜೀವನವು ಪ್ರೀತಿ, ದಯೆ ಮತ್ತು ನಿಸ್ವಾರ್ಥ ಸೇವೆಗೆ ಒಂದು ಮಾದರಿಯಾಗಿದೆ. ಇಂದಿಗೂ ಅವರ ಮಿಷನರೀಸ್ ಆಫ್ ಚಾರಿಟಿ ಸಂಸ್ಥೆಯು ಪ್ರಪಂಚದಾದ್ಯಂತ ನಿರ್ಗತಿಕರ ಸೇವೆ ಮಾಡುತ್ತಿದೆ. ಅವರ ಮರಣದ ನಂತರ ಅವರ ಮಾನವೀಯ ಸೇವೆ ಮತ್ತು ಪವಾಡಗಳನ್ನು ಪರಿಗಣಿಸಿ ಕ್ಯಾಥೋಲಿಕ್ ಚರ್ಚ್ ಅವರನ್ನು 2016 ಸಂತರೆಂದು ಘೋಷಿಸಲಾಯಿತು. ಮದರ್ ತೆರೆಸಾರವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.